ಭಾರತದ ಇತಿಹಾಸದಲ್ಲಿ ಅಹಿಂಸಾ, ಸತ್ಯ ಮತ್ತು ಧೈರ್ಯದ ಪ್ರತೀಕವಾಗಿ ಗುರುತಿಸಿಕೊಂಡವರು ಮಹಾತ್ಮ ಗಾಂಧಿ. ಅವರ ಜೀವನದ ಪ್ರತಿಯೊಂದು ಹಾದಿಯೂ ಕೇವಲ ವ್ಯಕ್ತಿಗತ ಸಾಧನೆಗೆ ಸೀಮಿತವಾಗಿರದೆ ಇಡೀ ಸಮಾಜಕ್ಕೆ ಆದರ್ಶವಾಗಿಯೇ ಪರಿಣಮಿಸಿತು. ಬದುಕು ಅಂದರೆ ಸೇವೆ ಎನ್ನುವುದು ಅವರ ದೃಷ್ಟಿಕೋನ. ವೈಯಕ್ತಿಕ ಸುಖ, ಆಸ್ತಿಪಾಸ್ತಿ, ಸ್ಥಾನಮಾನಗಳಿಗಿಂತಲೂ ಸಮಾಜದ ಹಿತ, ಜನರ ಒಗ್ಗಟ್ಟು ಮತ್ತು ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದೇ ನಿಜವಾದ ಜೀವನ ಎಂದು ಗಾಂಧೀಜಿ ತೋರಿಸಿದರು. ಗಾಂಧೀಜಿಯವರ ಹೋರಾಟ, ಬಲಿದಾನ ಇಂದು ನಮ್ಮ ನೆಮ್ಮದಿಯ ಬದುಕಿಗೆ ಕಾರಣ. ಅವರನ್ನ ಅಕ್ಟೋಬರ್ 2ರ ದಿನ ಮಾತ್ರವಲ್ಲ, ಪ್ರತಿದಿನ ನೆನಪಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ. ದುರಂತ ಅಂದ್ರೆ ಇಂತಹ ಮಹಾತ್ಮರನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಸ್ಯ ಮಾಡುವ, ವ್ಯಂಗ್ಯ ಮಾಡುವ ವಿಡಿಯೋಗಳು ಹರಿದಾಡ್ತಾ ಇದೆ. ಇದು ಕೇವಲ ಅವಮಾನವಲ್ಲ, ನಮ್ಮ ಸ್ವಾತಂತ್ರ್ಯದ ತ್ಯಾಗದ ಮೌಲ್ಯವನ್ನ ತುಳಿಯುವಂಥದ್ದು. ಇದು ಗಾಂಧೀಜಿಯವರಿಗೆ ಮಾಡುವ ಅಪಮಾನವಲ್ಲ, ಇದು ಇಡೀ ದೇಶಕ್ಕೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಮಾಡಿದ ಅವಮಾನ. ಇವತ್ತು ನಾವು ಸ್ವತಂತ್ರವಾಗಿ, ಶಾಂತಿಯುತವಾಗಿ ಬದುಕುತ್ತಿರುವುದೇ ಮಹಾತ್ಮ ಗಾಂಧೀಜಿಯವರ ತ್ಯಾಗದ ಫಲ. ಅವರು ಆರಿಸಿದ ದಾರಿ ಸತ್ಯ ಮತ್ತು ಅಹಿಂಸೆ. ಈ ದಾರಿಯೇ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಅವರ ಅಹಿಂಸೆ, ಸತ್ಯ, ತ್ಯಾಗ ಇವೆಲ್ಲವನ್ನೇ ನಾವೇ ಮರೆತರೆ ಸ್ವಾತಂತ್ರ್ಯದ ಅರ್ಥವೇನು? ಗಾಂಧೀಜಿಯವರ ಜೀವನದ ಕೇಂದ್ರಬಿಂದು ಸತ್ಯ ಮತ್ತು ಅಹಿಂಸೆ. ಸತ್ಯವನ್ನ ಅವರು ದೇವರ ಸಮಾನವಾಗಿ ಭಾವಿಸಿದ್ದರು. ಯಾರನ್ನು ಹಿಂಸಿಸದೆ, ದ್ವೇಷವಿಲ್ಲದೆ, ಶತ್ರುವನ್ನು ಪ್ರೀತಿಯಿಂದ ಗೆಲ್ಲಬೇಕು ಎನ್ನುವುದು ಅವರ ತತ್ವ. ಅಹಿಂಸಾವಾದವನ್ನ ಅವರು ಕೇವಲ ಹೋರಾಟದ ಆಯುಧವನ್ನಾಗಿ ಮಾತ್ರವಲ್ಲ, ಬದುಕಿನ ಶೈಲಿಯಾಗಿ ಆರಿಸಿಕೊಂಡರು. ಯಾಕಂದ್ರೆ ಹಿಂಸೆಯಿಂದ ಇನ್ನಷ್ಟು ಹಿಂಸೆಯೇ ಹುಟ್ಟುತ್ತದೆ, ಆದರೆ ಅಹಿಂಸೆಯಿಂದ ಮಾನವನ ಮನಸ್ಸನ್ನೇ ಗೆಲ್ಲಬಹುದು ಎಂಬ ವಿಶ್ವಾಸ ಅವರದ್ದು. ದಕ್ಷಿಣ ಆಫ್ರಿಕಾದಲ್ಲಿ ತಮ್ಮ ಮೇಲೆ ನಡೆದ ವೈಷಮ್ಯ, ಅನ್ಯಾಯ ಮತ್ತು ಅವಮಾನವನ್ನ ಗಾಂಧೀಜಿ ಎದುರಿಸಿದಾಗಲೇ ಅವರಿಗೆ ಅಹಿಂಸೆಯ ಶಕ್ತಿ ಅರ್ಥವಾಯಿತು. ಹಿಂಸೆಯಿಂದ ಪ್ರತೀಕಾರ ಮಾಡಿದ್ರೆ ಸಮಸ್ಯೆ ಮತ್ತಷ್ಟು ಗಂಭೀರವಾಗುತ್ತಿತ್ತು. ಆದರೆ ಶಾಂತಿಯಿಂದ, ಸತ್ಯಾಗ್ರಹದಿಂದ ಅನ್ಯಾಯ ಮಾಡಿದವರ ಮನಸ್ಸಿನಲ್ಲಿ ಬದಲಾವಣೆಯನ್ನ ತರಬಹುದು ಎನ್ನುವಂತಹ ಅನುಭವ ಅವರಿಗೆ ದೊರಕಿತು. ಇದೇ ಪಾಠವನ್ನ ಅವರು ಭಾರತಕ್ಕೆ ತಂದರು. ಭಾರತ ಸ್ವಾತಂತ್ರ್ಯ ಹೋರಾಟವು ಗಾಂಧೀಜಿಯವರ ಬರುವಿಕೆಯ ಮೊದಲು ಕೇವಲ ಚಿಕ್ಕ ಗುಂಪುಗಳ ಹೋರಾಟವಾಗಿತ್ತು. ಆದರೆ ಗಾಂಧೀಜಿ ಜನಸಾಮಾನ್ಯರನ್ನು ಹೋರಾಟದ ಮುಖ್ಯ ಶಕ್ತಿಯನ್ನಾಗಿ ಮಾಡಿದರು. ಉಪ್ಪು ಸತ್ಯಾಗ್ರಹ, ಅಸಹಕಾರ ಚಳುವಳಿ, ಕ್ವಿಟ್ ಇಂಡಿಯಾ ಹೋರಾಟ ಇವೆಲ್ಲವೂ ಜನರ ಶಕ್ತಿ, ಏಕತೆ ಮತ್ತು ಅಹಿಂಸೆಯ ಮಾದರಿಯಾದವು. ಜನರ ನಂಬಿಕೆಯನ್ನ ಅವರು ತಾವು ತ್ಯಾಗದಿಂದ ಗಳಿಸಿದರು. ಕೊನೆಗೆ 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದಾಗ ಅದರ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಪಾತ್ರ ನಿರ್ಣಾಯಕವಾಗಿತ್ತು. ಗಾಂಧೀಜಿಯವರ ನೀತಿಯನ್ನ ವಿರೋಧಿಸಿದವರು ಇದ್ದರು. ಕೆಲವರಿಗೆ ಅವರ ಅಹಿಂಸಾವಾದ ದುರ್ಬಲತೆಯಂತೆ ಕಂಡಿತು. ಸ್ವಾತಂತ್ರ್ಯದ ನಂತರವೂ ಗಾಂಧೀಜಿಯವರ ಬಗ್ಗೆ ಅಸಮ್ಮತಿಯನ್ನ ವ್ಯಕ್ತಪಡಿಸುವವರು ಇದ್ದಾರೆ. ಆದರೆ ಇದೊಂದು ಬೇಸರದ ಸಂಗತಿ. ಯಾಕಂದ್ರೆ ಅವರು ಮಾಡಿದ ತ್ಯಾಗ, ಅವರ ಬಲಿದಾನ ಮತ್ತು ರಾಷ್ಟ್ರಕ್ಕೆ ನೀಡಿದ ದಾರಿ ಇಂದು ಕೂಡ ಅಪ್ರತಿಮ. ಇಂದಿನ ಪೀಳಿಗೆಗೆ ಗಾಂಧೀಜಿಯವರ ನೈತಿಕತೆ, ಸತ್ಯಾಸತ್ಯ ಬುದ್ಧಿ, ತ್ಯಾಗವನ್ನ ಪರಿಚಯಿಸುವುದು ಅತ್ಯಗತ್ಯ. ಕೇವಲ ಪಾಠ ಪುಸ್ತಕಗಳಲ್ಲಿ ಅವರ ಹೆಸರು ಓದುವ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿರಬಾರದು. ಅವರ ಹೋರಾಟದ ಕಥೆಗಳು, ಜೈಲಿನಲ್ಲಿನ ಜೀವನ, ಸಾಮಾನ್ಯ ಜನರಿಗಾಗಿ ಮಾಡಿದ ಬಲಿ, ಗ್ರಾಮೀಣ ಅಭಿವೃದ್ಧಿಗೆ ಕೊಟ್ಟ ಮಹತ್ವ ಇವುಗಳನ್ನ ಮಕ್ಕಳಿಗೆ ನೇರವಾಗಿ ಹೇಳಬೇಕು. ಚಲನಚಿತ್ರಗಳು, ನಾಟಕಗಳು, ಪ್ರಬಂಧಗಳು ಮತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಗಾಂಧೀಜಿಯವರ ಸಂದೇಶವನ್ನ ತಲುಪಿಸಬೇಕು. ಗಾಂಧೀಜಿ ತೋರಿಸಿದ ದಾರಿ ಕೇವಲ ಭಾರತದ ಸ್ವಾತಂತ್ರ್ಯಕ್ಕೆ ಮಾತ್ರವಲ್ಲ, ಇಡೀ ಜಗತ್ತಿಗೂ ಕೂಡ ಪಾಠವಾಗಿದೆ. ಮಾರ್ಟಿನ್ ಲೂಥರ್ ಕಿಂಗ್, ನೆಲ್ಸನ್ ಮಂಡೇಲಾ ಮುಂತಾದವರ ಹೋರಾಟಗಳಿಗೆ ಗಾಂಧೀಜಿಯವರ ಅಹಿಂಸಾ ತತ್ವವೇ ಮಾರ್ಗದರ್ಶಕವಾಯಿತು. ಇಂದಿನ ಸಮಾಜದಲ್ಲಿ ಹಿಂಸೆ, ದ್ವೇಷ, ಅಸಹನೆ ಹೆಚ್ಚುತ್ತಿರುವಾಗ ಗಾಂಧೀಜಿಯವರ ಸಂದೇಶಗಳು ಇನ್ನೂ ಹೆಚ್ಚು ಪ್ರಸ್ತುತವಾಗಿದೆ. ಒಟ್ಟಾರೆಯಾಗಿ ಗಾಂಧೀಜಿಯವರ ಬದುಕು ತ್ಯಾಗ, ನೈತಿಕತೆ ಮತ್ತು ಧೈರ್ಯದ ಪ್ರತೀಕ. ಅವರ ಜೀವನ ಕಥೆ ಕೇವಲ ಇತಿಹಾಸವಲ್ಲ, ಇಂದಿನ ಮತ್ತು ಭವಿಷ್ಯದ ಪೀಳಿಗೆಗಳಿಗೆ ದಾರಿ ತೋರಿಸುವಂತಹ ಬೆಳಕಾಗಿದೆ. ಗಾಂಧೀಜಿಯವರನ್ನ ನೆನಪಿಸಿಕೊಳ್ಳೋಣ, ಅವರ ಮೌಲ್ಯಗಳನ್ನ ಪಾಲಿಸೋಣ, ಅವರ ತ್ಯಾಗಕ್ಕೆ ತಕ್ಕ ಗೌರವ ಕೊಡೋಣ. ವಂದೇ ಮಾತರಂ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.